ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಜುಲೈ 16, 2026 ಗುರುವಾರ ರಾತ್ರಿ ಸುಮಾರು 8 ಗಂಟೆಗೆ ಶ್ರೀ ಯಲ್ಲಮ್ಮ ದೇವಿಯ ದೇವಾಲಯಕ್ಕೆ ಹೋಗಿದ್ದೇವೆ. 5ನೇ ಅಡ್ಡ ರಸ್ತೆ, ರಾಮಕೃಷ್ಣ ಬಡಾವಣೆ, ಕೆಂಪೇಗೌಡ ನಗರ, ಬೆಂಗಳೂರು. ಆ ತಾಯಿ ಯಲ್ಲಮ್ಮ ದೇವಿಯ ದರ್ಶನವನ್ನು ಮಾಡಿಕೊಳ್ಳಿ. ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥಕ ಸಾಧಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ವಿಶೇಷ ಏನು ಗೊತ್ತಾ, ನಾಳೆ ಜುಲೈ 15, 2026 ಶುಕ್ರವಾರದಂದು 35ನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ. ಆಷಾಢ ಮಾಸದ ಮೊದಲನೇ ಶುಕ್ರವಾರ ಕೂಡ ಆಗಿದೆ. ನಾಗಪ್ಪ ದೇವರ ದರ್ಶನ ಮಾಡಿಕೊಳ್ಳಿ. ಸಂಜೆ ರಾತ್ರಿ ಭರತನಾಟ್ಯ ಕಾರ್ಯಕ್ರಮ ನಡೆಯುತ್ತಿದೆ. ಭರತನಾಟ್ಯ ಕಲಾವಿದರೆಲ್ಲ ಡ್ರೆಸ್ ಹಾಕ್ಕೊಂಡು, ನನ್ನ ಸ್ನೇಹಿತೆ ಮಗಳೇ ಶುಭ ಅಂತ, ಇವರು ಕೂಡ ಭರತನಾಟ್ಯ ಕಲಾವಿದೆ. ಅವ್ರ ಜೊತೆ ನಾನು ಗೌರಿ ಫೋಟೋ ಇಡ್ಸ್ಕೊಂಡ್ವಿ. ತುಂಬಾ ಚೆನ್ನಾಗಿ ಅಲಂಕಾರ ಆಗಿದ್ದಾರಲ್ಲ. ಪ್ರತಿಯೊಬ್ಬರು ಕೂಡ ಭರತನಾಟ್ಯ ಕಲಾವಿದರು 4 ಅವರಿಂದ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದಾರೆ. ಭರತನಾಟ್ಯ ಪ್ರದರ್ಶನ ಕೊಡಲು ಡ್ಯಾನ್ಸ್ ಕೂಡ ತೋರಿಸಿದರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತಂಡದಿಂದ ನೃತ್ಯವನ್ನು ಮಾಡುತ್ತಿದ್ದಾರೆ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ನೃತ್ಯ ಮಾಡಿದ್ದಾರೆ. 4 ಅವರ್ ಮುಂಚೆನೇ ಮೈಕಪ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದರು. ಎಲ್ಲರೂ ಅವರ ಮತ್ತು ಕಲಾತಂಡದ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಅದ್ಭುತವಾಗಿ ನೃತ್ಯ ಪ್ರದರ್ಶನ ಕೊಟ್ಟರು. ಎಲ್ಲರದ್ದು ಒಂದೊಂದು 20 ಸೆಕೆಂಡ್ ಹಾಕಿದ್ದೇನೆ. ನೋಡಿ, ಇವರು ಕೂಡ ತುಂಬಾ ಅದ್ಭುತವಾಗಿ ಚೆನ್ನಾಗಿ ನೃತ್ಯ ಮಾಡಿದರು. ನೀವೇನಾರ ನಮ್ಮ ಈ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಅವರಿಗೆ ಶೇರ್ ಮಾಡಿ. ನಾಳೆ ಕೂಡ ಶ್ರೀ ಯಲ್ಲಮ್ಮ ತಾಯಿಯ ದೇವಸ್ಥಾನಕ್ಕೆ ಹೋಗಿ ವಿಡಿಯೋ ಎಲ್ಲ ಮಾಡ್ತೀನಿ, ಅದು ಕೂಡ ಅಪ್ಲೋಡ್ ಮಾಡ್ತೀನಿ. ನೀವೇನಾದ್ರು ನೋಡ್ಬೇಕಾದ್ರೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಒಬ್ಬೊಬ್ಬರು ವಿದ್ಯಾರ್ಥಿಗಳು ನೃತ್ಯವನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಡೆಯದಾಗಿ ಅವ್ರ ಟೀಚರ್ ಕೂಡ ಮಾಡ್ತಾರೆ, ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಶುಭ ಅವರು ಕೂಡ ಈಗ ಡ್ಯಾನ್ಸ್ ಪ್ರದರ್ಶನ ನೀಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ರು. ಎಲ್ಲರಿಗೂ ಭರತನಾಟ್ಯ ಡ್ಯಾನ್ಸ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಅಲ್ವಾ? ನನಗೂ ಕೂಡ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಎಲ್ಲರೂ ಭಕ್ತಿ ಗೀತೆಗೆ ತುಂಬಾ ಚೆನ್ನಾಗಿ ನೃತ್ಯ ಮಾಡಿದ್ರು. ಕೆಲವ್ರದ್ದೆಲ್ಲ ಮೊದಲೇ ಆಗೋಗಿತ್ತು. ನಾವು ಹೋದ್ಮೇಲೆ ಎಷ್ಟು ಡ್ಯಾನ್ಸ್ ಮಾಡಿದ್ರು ಅಷ್ಟನ್ನ ವಿಡಿಯೋ ಮಾಡ್ಕೊಂಡ್ವಿ. ಮತ್ತೆ ಶುಭ ತಂದವರು ಮತ್ತೊಂದು ಹಾಡಿಗೆ ನೃತ್ಯ ಮಾಡಿದ್ರು. ನೃತ್ಯ ಮಾಡೋರು, ಅವ್ರ ಫ್ಯಾಮಿಲಿ ಮೆಂಬರು ಎಲ್ಲರೂ ಬಂದು ನೃತ್ಯನ ವೀಕ್ಷಣೆ ಮಾಡಿದ್ರು. ನಾಳೆ ಕೂಡ ಸಂಜೆ ಯಲ್ಲಮ್ಮ ದೇವಿಯ ರಥೋತ್ಸವ ಕೂಡ ಇರುತ್ತೆ. ಸುಮಾರು 7 ಗಂಟೆಗೆ ಬೆಳಗ್ಗೆ ಚಂಡಿಕಾ ಹೋಮ, ಅಭಿಷೇಕ, ಮಹಾಮಂಗಳಾರತಿ, ಮಹಾಪ್ರಸಾದ ವಿನಿಯೋಗ ಎಲ್ಲ ನಡೆಯುತ್ತೆ. ನೀವು ಕೂಡ ಬನ್ನಿ. ಈಗ ಮಕ್ಕಳಿಗೆಲ್ಲ ನೃತ್ಯ ಕಲಿಸಿಕೊಟ್ಟಂಥ ಗುರುಗಳು ಈಗ ನೃತ್ಯವನ್ನು ಮಾಡುತ್ತಿದ್ದಾರೆ. ನೋಡಿ, ಚೆನ್ನಾಗಿ ನೃತ್ಯ ಮಾಡ್ತಿದ್ದಾರೆ. ಇದು ಕಡೆ ಪರ್ಫಾರ್ಮೆನ್ಸ್ ಆಗಿದೆ. ಎಲ್ಲರೂ ವಿದ್ಯಾರ್ಥಿಗಳಾದಮೇಲೆ ಕಲಿಸಿಕೊಟ್ಟ ಗುರು ವಿದುಷಿಯವರು ಕೂಡ ನೃತ್ಯವನ್ನು ಮಾಡುತ್ತಿದ್ದಾರೆ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ನೃತ್ಯ ಮಾಡಿದ್ರು. ನೃತ್ಯ ಎಲ್ಲ ಆದಮೇಲೆ ಎಲ್ಲ ವಿದ್ಯಾರ್ಥಿಗಳ ಜೊತೆ ಫೋಟೋ ಹಾಗೂ ಅವ್ರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರು. ನೋಡಿ, ನೃತ್ಯ ಎಲ್ಲ ಮಾಡಿರೋರೆಲ್ಲ ಗ್ರೂಪ್ ಫೋಟೋ ತೆಗೆಸ್ಕೊಂಡ್ರು.
ಹಲೋ, 4 ಅವರ್ ಮೇಕಪ್ ಮಾಡಿ ಅದನ್ನ ಕೆಟ್ಟೋಗ್ಬಾರ್ದಂತ ಒಂದು 2 ಅವರ್ ಕಾದ್ಬಿಟ್ಟು ಇಷ್ಟೊಂದು ಪರ್ಫಾರ್ಮೆನ್ಸ್ ಮಾಡಿ 1 ತಿಂಗಳು ಪ್ರಾಕ್ಟೀಸ್ ಮಾಡಿ ಬೆಳಿಗ್ಗೆ ಅಂತ ಊಟ ಮಾಡ್ತೀರಾ ಏನೋ ಮಾಡ್ತೀರಾ, ಇನ್ನು ಪರ್ಫಾರ್ಮೆನ್ಸ್ ಮಾಡಬೇಕಂತ ಹೇಳಿದೆ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ, ವಿದ್ಯಾರ್ಥಿಗಳಿಗೂ, ಎಲ್ಲ ಇವ್ರಿಗೂ ಎಲ್ಲಮ್ಮ ದೇವಿ ಅನುಗ್ರಹ ಸಿಗಲಿ. ವರ್ಷ ಇದೇ ಥರ ಮಾಡಿ, ಇನ್ನೂ ಜೋರಾಗಿ ಮಾಡಿ. ಯಾವ ಹುಡುಗರ ಕೈಲಿ ಈ ಥರ 4 ಅವರ್ ವೆಯ್ಟ್ ಮಾಡಿ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಮಾಡ್ತೀರಾ ಯಾರಾದರೂ? ಯಾರು ಮಾಡಲ್ಲ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್. ಥ್ಯಾಂಕ್ ಯು. ನೃತ್ಯ ಕಾರ್ಯಕ್ರಮವೆಲ್ಲ ಮುಗಿದ ನಂತರ ಸುಮಾರು ರಾತ್ರಿ 10 ಗಂಟೆ ಆಗಿತ್ತು. ಬಂದಿರೋರಿಗೆಲ್ಲ, ಭಕ್ತಾದಿಗಳಿಗೆ, ನೃತ್ಯ ಮಾಡೋರಿಗೆಲ್ಲ ಪ್ರಸಾದ ಇತ್ತು. ನಾವು ಕೂಡ ಪ್ರಸಾದವನ್ನು ಸ್ವೀಕರಿಸಿದೆವು. ಇಷ್ಟುವರೆಗೂ ನಮ್ಮ ಈ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್.